ಡಿಯರ್ ಡಿಜಿಟಲ್ ಮಹಾಲಕ್ಷ್ಮಿ, ಈ ಕ್ಷಣದಿಂದ ನಾವು ಮಣಿರಾಗ ಒಳಗೆ ಪ್ರವೇಶಿಸುತ್ತಿದ್ದೇವೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್ ಬಗ್ಗೆ. ಹಣವು ನಿಮ್ಮ ಪರ್ಸ್ಗೆ ಬರುವ ಮೊದಲು ನಿಮ್ಮ ಹೌರಾ ಒಳಗೆ ಬರುತ್ತದೆ. ನಿಮ್ಮ ಹೌರಾ ಸರಿಯಾಗಿದ್ದರೆ ಅದು ನಿಮ್ಮನ್ನು ಸಂಪತ್ತಿನ ದಿಕ್ಕಿಗೆ ಕರೆದೊಯ್ಯುತ್ತದೆ. ಬಹಳಷ್ಟು ಜನರು ಹೀಗೆ ಅಂದುಕೊಳ್ಳುತ್ತಾರೆ, ಹಣ ಅಂದರೆ ಗಣಿತ, ಲೆಕ್ಕಾಚಾರ, ಕಷ್ಟಪಟ್ಟರೆ ಬರುತ್ತದೆ ಅಂತ. ಇನ್ನೂ ಕೆಲವರು ಅಂದುಕೊಳ್ಳುತ್ತಾರೆ, ಅದೃಷ್ಟ ಇರುವವರಿಗಷ್ಟೇ ಹಣ ಬರುತ್ತದೆ ಅಂತ. ಆದರೆ ನಿಜ ಏನು ಅಂದರೆ, ಹಣ ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅನ್ನೋದನ್ನು ನೋಡೋದಿಲ್ಲ. ಹಣ ನೀವು ಎಷ್ಟು ಸಿಂಕ್ ಆಗಿದ್ದೀರೋ ಅನ್ನೋದನ್ನು ಕೇಳುತ್ತದೆ. ಇದು ಕಂಪನ ಅಂದರೆ ವೈಬ್ರೇಷನ್. ಇದು ನಿಮ್ಮ ಸುತ್ತಲಿರುವ ಮೌನ ಶಕ್ತಿ. ಆ ಶಕ್ತಿಯನ್ನೇ ನಾವು ಔರಾ ಅಂತ ಕರೆಯುತ್ತೇವೆ. ಈ ಔರಾ ಅಂದರೆ ನಿಮ್ಮ ಪ್ರಸಾರ ಸಿಗ್ನಲ್. ನೀವು ಯಾವ ಮಾತನ್ನು ಹೇಳುವ ಮೊದಲು ನಿಮ್ಮ ಔರಾ ನಿಮ್ಮ ಪರವಾಗಿ ಮಾತಾಡುತ್ತದೆ. ನೀವು ಒಂದು ಕೋಣೆಗೆ ಕಾಲಿಡುವ ಮೊದಲೇ ನಿಮ್ಮ ಔರಾ ಅಲ್ಲಿಗೆ ಮುಂಚೆಯೇ ತಲುಪುತ್ತದೆ. ನೀವು ಒಂದು ಆಲೋಚನೆ ಮಾಡುವ ಮೊದಲು ನಿಮ್ಮ ಔರಾ ತನ್ನ ತರಂಗವನ್ನು ಕಳಿಸುತ್ತದೆ. ನಿಮ್ಮ ಔರಾ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಅದು ನಿಮ್ಮ ನಿಜವಾದ ಸ್ಥಿತಿಯನ್ನೇ ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ನೀವು ಒಳಗೆ ಬಡತನದ ಭಾವನೆಯಿಂದ ತುಂಬಿಕೊಂಡಿದ್ದರೆ ನಿಮ್ಮ ಔರಾ ಕೂಡ ಅದೇ ಸಿಗ್ನಲ್ ಕಳುಹಿಸುತ್ತದೆ. ನನಗೆ ಸಾಲದು, ಇದು ನನ್ನ ಪಾಲು ಅಲ್ಲ, ನನ್ನ ಸಮಯ ಇನ್ನೂ ಬಂದಿಲ್ಲ. ಇಂತಹ ಆಲೋಚನೆಗಳು ನಿಮ್ಮ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡುತ್ತವೆ. ನೀವು ಸಂಶಯದಿಂದ, ಭಯದಿಂದ, ಪಾಪಭಾವದಿಂದ ಬದುಕುತ್ತಿದ್ದರೆ ನಿಮ್ಮ ಔರಾ ನಿಮಗಾಗಿ ಇರುವ ಬಾಗಿಲುಗಳನ್ನು ಮುಚ್ಚುತ್ತದೆ. ನಿಮ್ಮ ಕನಸುಗಳು ಎಷ್ಟು ದೊಡ್ಡದಾಗಿದ್ದರೂ ಔರಾ ಒಳಗೆ ಮರೆ ಮಾಡಿಕೊಂಡಿರುವ ಕೊರತೆಯ ಭಾವನೆ ಆ ಯಶಸ್ಸನ್ನು ತಡೆಯುತ್ತದೆ. ಇದು ಪ್ರತಿಧ್ವನಿ ಸಿದ್ಧಾಂತ. ನೀವು ಕಳಿಸುವ ಪ್ರತಿಯೊಂದು ಸಿಗ್ನಲ್ಗೂ ವಿಶ್ವವು ಪ್ರತಿಧ್ವನಿಸುತ್ತದೆ. ನೀನು ಏನು ಆಲೋಚಿಸುತ್ತೀಯೋ ಅದೇ ನಿನ್ನ ಜೀವನದಲ್ಲಿ ಬರುತ್ತದೆ. ನೀನು ಏನು ಅನುಭವಿಸುತ್ತೀಯೋ ಅದನ್ನೇ ನೀನು ಆಕರ್ಷಿಸುತ್ತೀಯ. ನಿನ್ನ ಆಲೋಚನೆಗಳ ಮೂಲಕ ವಿಶ್ವಕ್ಕೆ ಒಂದು ಸಂದೇಶ ಹೋಗುತ್ತದೆ. ನಿನ್ನ ಭಾವನೆಗಳಿಗೆ ವಿಶ್ವ ಪ್ರತಿಕ್ರಿಯಿಸುತ್ತದೆ. ನಿನ್ನ ನಂಬಿಕೆಗಳ ಆಧಾರದಲ್ಲಿ ವಿಶ್ವ ನಿರ್ಧಾರ ಮಾಡುತ್ತದೆ. ಆದ್ದರಿಂದ ಜಾಗೃತೆಯಿಂದ ಗಮನಿಸು. ನೀನು ಪ್ರತಿದಿನ ಯಾವ ರೀತಿಯ ಸಿಗ್ನಲ್ ಕಳುಹಿಸುತ್ತಿದ್ದೀಯೋ ಅದು ಸಮೃದ್ಧಿಯ ಸಿಗ್ನಲ್ ಅಥವಾ ಕೊರತೆಯ ಸಿಗ್ನಲ್ಲ. ಬಹಳಷ್ಟು ಜನರು ಹೊರಗೆ ಆತ್ಮವಿಶ್ವಾಸ ಇರುವಂತೆ ಕಾಣಿಸುತ್ತಾರೆ, ಆದರೆ ಒಳಗೆ ಭಯವೇ ಇರುತ್ತದೆ. ಅಂತಹ ನಕಲಿ ಧೈರ್ಯ ವಿಶ್ವವನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ವಿಶ್ವ ಮಾತುಗಳನ್ನು ಕೇಳುವುದಿಲ್ಲ, ಅದು ಎನರ್ಜಿಯನ್ನು ಕೇಳುತ್ತದೆ. ನಿನ್ನ ಔರಾ ಒಳಗೆ ಇರುವ ನಿಜವನ್ನು ಕೇಳುತ್ತದೆ. ಆದ್ದರಿಂದ ಒಮ್ಮೆ ನೀನು ನಿನ್ನನ್ನು ನೀನೇ ಪ್ರಶ್ನಿಸಿಕೊ, ನಾನು ನಿಜವಾಗಿಯೂ ಏನು ಪ್ರಸಾರ ಮಾಡುತ್ತಿದ್ದೇನೆ? ನನ್ನ ಔರಾ ಏನು ಹೇಳುತ್ತಿದೆ? ಒಂದು ವೇಳೆ ನಿನ್ನ ಔರಾ ನಾನು ಬಡತನಕ್ಕೆ ಭಯಪಡುತ್ತಿದ್ದೇನೆ ಎಂದು ಹೇಳುತ್ತಿದ್ದರೆ ಆಗ ಹಣ ದೂರ ಸರಿಯುತ್ತದೆ. ಆದರೆ ನಿನ್ನ ಔರಾ ನಾನು ಸಮೃದ್ಧಿಗೆ ಸಿದ್ಧಳಾಗಿದ್ದೇನೆ ಎಂದು ನಿನಗೆ ಹೇಳುತ್ತಿದ್ದರೆ ಆಗ ವಿಶ್ವ ತೆರೆದುಕೊಳ್ಳುತ್ತದೆ. ಹಣವು ಮನಸ್ಸಿನ ಮೇಲೆ ಅಲ್ಲ, ಭಾವನೆಯ ಮೇಲೆ ಆಧಾರಿತವಾಗಿದೆ. ನೀನು ಎಷ್ಟು ಕಷ್ಟಪಟ್ಟಿದ್ದೀಯೋ ಅನ್ನುವುದು ಮುಖ್ಯವಲ್ಲ, ನೀನು ಒಳಗೆ ಹೇಗೆ ಫೀಲ್ ಮಾಡುತ್ತಿದ್ದೀಯೋ ಅದೇ ಮುಖ್ಯ. ನೀನು ಯಾವಾಗಲೂ ನಿನ್ನನ್ನು ನೀನೇ ಕಡಿಮೆ ಎಂದು ಭಾವಿಸಿದರೆ ನೀನು ಹಣದ ಹಿಂದೆ ಓಡುತ್ತಲೇ ಇರುತ್ತೀಯ. ಆದರೆ ನೀನು ನಾನು ಅರ್ಹಳಾಗಿದ್ದೇನೆ ಎಂದು ಫೀಲ್ ಮಾಡಿದರೆ ಹಣ ನಿನ್ನ ಕಡೆಗೆ ಬರುತ್ತದೆ. ಗಮನದಲ್ಲಿಟ್ಟುಕೋ, ಸಂಪತ್ತು ನಿನ್ನ ಜೇಬಿನಲ್ಲಿ ಪ್ರಾರಂಭವಾಗುವುದಿಲ್ಲ, ಅದು ನಿನ್ನ ಕಲ್ಪನೆಯಲ್ಲಿ ಪ್ರಾರಂಭವಾಗುತ್ತದೆ. ನೀನು ಇನ್ನೂ ಫಲಿತಾಂಶವನ್ನು ನೋಡದೇ ಇದ್ದರೂ ನಿನ್ನ ಹೃದಯದಲ್ಲಿ ಸಮೃದ್ಧಿಯ ಫೀಲನ್ನು ತರುವ ಶಕ್ತಿ ಇದೆಯೇ? ಲೋಕವು ಇನ್ನೂ ನಿನ್ನನ್ನು ಗುರುತಿಸದೇ ಇದ್ದರೂ ನೀನು ಈಗಾಗಲೇ ಸ್ವತಂತ್ರ ಮತ್ತು ಯಶಸ್ವಿಯಾಗಿದ್ದೇನೆ ಎಂಬ ಭಾವನೆಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ? ಇದೇ ರಹಸ್ಯ. ಬಹಳಷ್ಟು ಜನರಿಗೆ ಇದು ಕಷ್ಟವಾಗುತ್ತದೆ, ಏಕೆಂದರೆ ಅವರು ಸಾಕ್ಷ್ಯವನ್ನು ಕಂಡ ನಂತರ ಮಾತ್ರ ನಂಬುತ್ತಾರೆ. ಆದರೆ ಸಂಪತ್ತನ್ನು ಸೃಷ್ಟಿಸುವವರು ಮೊದಲು ನಂಬುತ್ತಾರೆ. ಅವರು ತಮ್ಮ ಮನಸ್ಸಿನ ವೇದಿಕೆಯಲ್ಲಿ ಯಶಸ್ಸನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡುತ್ತಾರೆ. ಯಶಸ್ಸು ಹೊರಗೆ ಕಾಣಿಸುವ ಮೊದಲೇ ಅದನ್ನು ಒಳಗೆ ಹುಟ್ಟಿಸಿಕೊಳ್ಳುತ್ತಾರೆ. ಅದೇ ಇನ್ನರ್ ಕ್ರಿಯೇಷನ್ ಪ್ರಿನ್ಸಿಪಲ್. ನಿನ್ನ ಔರಾ ಒಳಗೆ ಭವಿಷ್ಯ ಮೊದಲೇ ರೂಪುಗೊಳ್ಳುತ್ತದೆ. ಅದೇ ಶಕ್ತಿ ನಂತರ ಹೊರಗೆ ರೂಪ ಪಡೆಯುತ್ತದೆ. ಇಗೋ, ಹೀಗೆ ಆರಂಭಿಸಬೇಕಾದ ಸಮಯ ಬಂದಿದೆ. ಪ್ರತಿದಿನ ಚೈತನ್ಯದಿಂದ ನಿನ್ನ ಔರಾಕ್ಕೆ ತರಬೇತಿ ನೀಡು. ಉದ್ದೇಶಪೂರ್ವಕವಾಗಿ ಈ ಮಾತನ್ನು ನಿನ್ನೊಳಗೆ ಹೇಳಿಕೊ.
ನಾನು ನಿರಂತರ ಚಲನೆಯಲ್ಲಿ ಇದ್ದರೂ ಸಂಪತ್ತನ್ನು ಆಕರ್ಷಿಸುತ್ತಿದ್ದೇನೆ. ನಾನು ಸಮೃದ್ಧಿಯೊಂದಿಗೆ ಸರಿಹೊಂದಿದ್ದೇನೆ. ನಾನು ಬೆನ್ನಟ್ಟುವುದಿಲ್ಲ, ನಾನು ಆಕರ್ಷಿಸುತ್ತೇನೆ. ನಾನು ಪಾಪಭಾವವನ್ನು ಬಿಟ್ಟು ವಿಸ್ತಾರವನ್ನು ಆಹ್ವಾನಿಸುತ್ತೇನೆ. ಇದು ಲೋಕವನ್ನು ಇಂಪ್ರೆಸ್ ಮಾಡಲು ಅಲ್ಲ, ನಿನ್ನ ಸಬ್ಕಾನ್ಷಿಯಸ್ ಮೈಂಡನ್ನು ರಿವೈರ್ ಮಾಡಲು, ನಿನ್ನ ನರ್ವಸ್ ಸಿಸ್ಟಮ್ಗೆ ಸಿಗ್ನಲ್ ನೀಡಲು, ನಿನ್ನ ದೇಹವು ಹಣವನ್ನು ಸುರಕ್ಷಿತವಾಗಿ ಸ್ವೀಕರಿಸಬಹುದು ಎಂದು ಕಲಿಸಲು. ನೀನು ಹೀಗೆ ನಿರಂತರವಾಗಿ ಮಾಡಿದರೆ ನಿನ್ನ ಒಳಗಿನ ಎನರ್ಜಿ ಪ್ಯಾಟ್ರನ್ ಬದಲಾಗುತ್ತದೆ. ನಿನ್ನ ಔರಾ ಫ್ರೀಕ್ವೆನ್ಸಿ ಮೇಲಕ್ಕೆ ಏರುತ್ತದೆ. ವಿಶ್ವ ಅದನ್ನು ಕೇಳುತ್ತದೆ. ಸಂಪತ್ತು ಪ್ರತಿಕ್ರಿಯಿಸುತ್ತದೆ. ಸಂಪತ್ತು ಕೇವಲ ಶ್ರಮದಿಂದ ಮಾತ್ರ ಬರುವುದಿಲ್ಲ, ಅದು ಅಲೈನ್ಮೆಂಟಿಂದ ಬರುತ್ತದೆ. ನೀನು ಎಷ್ಟು ಕಷ್ಟಪಟ್ಟರೂ ನಿನ್ನ ಒಳಗಿನ ಸಿಗ್ನಲ್ ಬಡತನವನ್ನು ತೋರಿಸುತ್ತಿದ್ದರೆ ಎಲ್ಲ ಅವಕಾಶಗಳು ನಿನ್ನ ಕೈಯಿಂದ ಜಾರಿ ಹೋಗುತ್ತವೆ. ಆದ್ದರಿಂದ ನೀನು ನಿನ್ನ ಸಿಗ್ನಲನ್ನು ಬದಲಾಯಿಸಬೇಕು. ಪ್ರತಿದಿನ ನಿನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಗಮನಿಸು. ಬಡತನದ ಭಾವನೆ ಇರುವ ಜಾಗದಲ್ಲಿ ಅವಕಾಶಗಳು ನಿಂತು ಹೋಗುತ್ತವೆ. ಆ ಭಾವನೆ ಇರುವ ಜಾಗದಲ್ಲಿ ವಿಶ್ವ ಮೌನವಾಗಿ ಬಿಡುತ್ತದೆ. ನಿನ್ನ ಔರಾ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ನೀನು ಯಾವ ಫ್ರೀಕ್ವೆನ್ಸಿಯಲ್ಲಿ ಇದ್ದೀಯೋ ಅದೇ ನಿನ್ನ ಜೀವನದಲ್ಲಿ ಪ್ರತಿಬಿಂಬಿಸುತ್ತದೆ. ಬಹಳಷ್ಟು ಜನರು ಹೇಳುತ್ತಾರೆ, ನಾನು ಪಾಸಿಟಿವ್ ಆಗಿ ಆಲೋಚಿಸುತ್ತಿದ್ದೇನೆ, ಯಶಸ್ಸನ್ನು ಧ್ಯಾನಿಸುತ್ತಿದ್ದೇನೆ. ಆದರೆ ನಾನು ಕೇಳುವ ಪ್ರಶ್ನೆ ಒಂದೇ, ನೀನು ಇದನ್ನೆಲ್ಲ ನಿಜವಾಗಿಯೂ ಫೀಲ್ ಜೊತೆಗೆ ಮಾಡುತ್ತಿದ್ದೀಯಾ? ಬೆಳಗ್ಗೆ ಸಂಪತ್ತಿನ ಬಗ್ಗೆ ಧ್ಯಾನ ಮಾಡಿ ಮಧ್ಯಾಹ್ನ ಬಿಲ್ಗಳ ಬಗ್ಗೆ ಭಯಪಟ್ಟರೆ ಅದು ಅಬಂಡೆನ್ಸ್ ಅಲ್ಲ, ಅದು ಕನ್ಫ್ಯೂಷನ್. ನೀನು ಮಾತಿನಲ್ಲಿ ಅಬಂಡೆನ್ಸ್ ಹೇಳುತ್ತಾ ಹೃದಯದಲ್ಲಿ ಭಯ, ಅಸೂಯೆ, ಕೊರತೆಯನ್ನು ತುಂಬಿಕೊಂಡರೆ ಅದು ಅಲೈನ್ಮೆಂಟ್ ಅಲ್ಲ. ವಿಶ್ವ ವಿರೋಧಾಭಾಸಕ್ಕೆ ಪ್ರತಿಫಲ ನೀಡುವುದಿಲ್ಲ, ಅದು ಕೇವಲ ಸ್ಪಷ್ಟತೆಗೆ ಮಾತ್ರ ಪ್ರತಿಕ್ರಿಯಿಸುತ್ತದೆ. ನಿಜವಾದ ಸಂಪತ್ತು ಬೇಕಾದರೆ ನಿನ್ನ ಔರಾಕ್ಕೆ ತರಬೇತಿ ನೀಡಬೇಕು, ಅದನ್ನು ಗೌರವಿಸಬೇಕು, ಅದನ್ನು ಬಲಪಡಿಸಬೇಕು. ವಿಶ್ವವು ಯಾವಾಗಲೂ ಸ್ಪಷ್ಟತೆಗೆ ಬಹುಮಾನ ನೀಡುತ್ತದೆ. ನಿನ್ನ ಔರಾ ಸ್ಥಿರವಾಗಿದ್ದರೆ ನಿನ್ನ ಜೀವನದಲ್ಲೂ ಸಂಪತ್ತು ಸ್ಥಿರವಾಗಿರುತ್ತದೆ. ನಿನ್ನ ಔರಾ ಅಂದರೆ ನಿನ್ನ ಡಿಫಾಲ್ಟ್ ಎಮೋಷನ್, ಅದು ನಿನ್ನ ಅತ್ಯುತ್ತಮ ದಿನಗಳಲ್ಲಿ ತೋರಿಸುವ ನಟನೆಯಲ್ಲ. ಪ್ರತಿದಿನ ನಿನ್ನ ಸರಾಸರಿ ಸ್ಥಿತಿಯೇ ನಿನ್ನ ಫ್ರೀಕ್ವೆನ್ಸಿ. ಸಂಪತ್ತನ್ನು ಆಕರ್ಷಿಸಬೇಕಾದರೆ ನಿನ್ನ ಬೇಸ್ಲೈನ್ ವೈಬ್ರೇಷನನ್ನು ಹೆಚ್ಚಿಸಬೇಕು. ಅದು ತಾತ್ಕಾಲಿಕವಾಗಿರಬಾರದು, ಸ್ಥಿರವಾಗಿರಬೇಕು. ಹಾಗಾದರೆ ಅದನ್ನು ಸ್ಥಿರಗೊಳಿಸುವುದು ಹೇಗೆ? ಅದನ್ನು ನಾವು ಎಮೋಷನಲ್ ಹೈಜೀನ್ ಎಂದು ಕರೆಯುತ್ತೇವೆ. ಪ್ರತಿದಿನ ಮನಸ್ಸಿನೊಳಗಿನ ಕಸವನ್ನು ತೆಗೆದುಹಾಕಿ ಹಳೆಯ ನಂಬಿಕೆಗಳನ್ನು, ಹಳೆಯ ಭಯಗಳನ್ನು, ಹಳೆಯ ನೋವುಗಳನ್ನು ಬಿಟ್ಟುಬಿಡು. ನಾನು ಕಡಿಮೆ ಎನ್ನುವ ಭಾವನೆಯನ್ನು ಬಿಟ್ಟುಬಿಡು. ಹೋರಾಟವಿಲ್ಲದೆ ಜೀವನ ಇರದು ಎನ್ನುವ ನಂಬಿಕೆಯನ್ನು ಬಿಟ್ಟುಬಿಡು. ಯಶಸ್ಸು ಬಂದರೆ ಅದು ಪಾಪ ಎನ್ನುವ ಭಾವನೆಯನ್ನು ಬಿಟ್ಟುಬಿಡು. ಇವೆಲ್ಲವೂ ನಿನ್ನ ಎನರ್ಜಿಯನ್ನು ಕಟ್ಟಿಹಾಕಿ ಹಾಳು ಮಾಡುತ್ತವೆ. ಇವು ಭಾವನಾತ್ಮಕ ಗುಡ್ಡೆಗಳು. ಇವುಗಳನ್ನು ತೆಗೆದಾಗ ನಿನ್ನ ಔರಾ ಸ್ವತಂತ್ರವಾಗಿ ಹಾರುತ್ತದೆ. ಈಗ ಒಂದು ಸತ್ಯವನ್ನು ನೆನಪಿಟ್ಟುಕೋ, ನಿನಗೆ ಬೇಕಾದದ್ದು ಬರುವುದಿಲ್ಲ, ನೀನು ನಂಬಿರುವುದೇ ಬರುತ್ತದೆ. ವಾಂಟಿಂಗ್ ವೀಕ್, ಬಿಲೀವಿಂಗ್ ಪವರ್ಫುಲ್. ಯಶಸ್ಸನ್ನು ಕೇವಲ ಬಯಸುವ ವ್ಯಕ್ತಿ ಕೊರತೆಯಲ್ಲೇ ಇರುತ್ತಾನೆ. ಯಶಸ್ಸನ್ನು ನಂಬುವ ವ್ಯಕ್ತಿ ಶಕ್ತಿಶಾಲಿಯಾಗುತ್ತಾನೆ. ನಂಬಿಕೆ ಇರುವ ವ್ಯಕ್ತಿ ತನ್ನ ಯಶಸ್ಸನ್ನು ಕೇವಲ ಕಲ್ಪಿಸಿಕೊಳ್ಳುವುದಿಲ್ಲ, ಅವನು ಈಗಾಗಲೇ ಸಾಧಿಸಿದ್ದೇನೆ ಎಂದು ಫೀಲ್ ಮಾಡುತ್ತಾನೆ. ಅಂತಹ ವ್ಯಕ್ತಿಯ ಔರಾ ಒಂದು ಅನಿವಾರ್ಯತೆಯ ಧ್ವನಿಯನ್ನು ಹೊರುತ್ತದೆ. ಆಗ ಜಗತ್ತು ಹೇಳುತ್ತದೆ, ನಿನ್ನೊಳಗೆ ಏನೋ ಬದಲಾಗಿದೆ, ನಿನ್ನನ್ನು ನಂಬಬೇಕು ಅನಿಸುತ್ತಿದೆ. ಭಾವನಾತ್ಮಕ ನಿಯಂತ್ರಣ, ಮಾನಸಿಕ ಸ್ಪಷ್ಟತೆ, ಆಧ್ಯಾತ್ಮಿಕ ಆತ್ಮವಿಶ್ವಾಸ ಇವುಗಳನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮಾರುಕಟ್ಟೆ ಕ್ರ್ಯಾಶ್ ಆದರೂ ಕೂಡ ಇವುಗಳನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಹಣವು ಯಾವ ಜಾಗದಲ್ಲಿ ಸುರಕ್ಷಿತವಾಗಿರುತ್ತದೋ ಅಲ್ಲಿಯೇ ಬರುತ್ತದೆ. ಹಣವು ಯಾವಾಗಲೂ ಸ್ಪಷ್ಟತೆಯ ಪಕ್ಕದಲ್ಲೇ ನೃತ್ಯ ಮಾಡುತ್ತದೆ. ನಿನ್ನ ಔರಾ ನಿನ್ನ ದಿಕ್ಕನ್ನು ನಿರ್ಧರಿಸುತ್ತದೆ. ನೀನು ಭಯದಿಂದ ನಿರ್ಧಾರ ತೆಗೆದುಕೊಂಡರೆ ಅವಕಾಶಗಳು ಮರೆಯಾಗುತ್ತವೆ. ನೀನು ಭರವಸೆಯಿಂದ ಮಾಡಿದ ಒಂದು ಚಿಕ್ಕ ಕ್ರಮವು ಸಂಪತ್ತಿನ ಕಡೆಗೆ ದಾರಿ ತೋರಿಸುತ್ತದೆ. ನಿನ್ನ ಔರಾಕ್ಕೆ ನೀನೇ ತರಬೇತಿ ನೀಡು, ಅದನ್ನು ಗೌರವಿಸು. ಮರು ನಿನ್ನನ್ನು ನೀನೇ ಒಂದು ಪ್ರಶ್ನೆ ಕೇಳಿಕೋ, ನಾನು ಯಾವುದೇ ಸ್ಥಳಕ್ಕೆ ಕಾಲಿಡುವ ಮೊದಲು ಯಾವ ಎನರ್ಜಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ? ನಾನು ಧನವನ್ನು ಆಹ್ವಾನಿಸುತ್ತಿದ್ದೇನಾ ಅಥವಾ ಅಸಹನೆಯಿಂದ ದೂರ ತಳ್ಳುತ್ತಿದ್ದೇನಾ? ನನ್ನ ದೇಹ ಏನು ಹೇಳುತ್ತದೆ? ಐ ಆಮ್ ರೆಡಿ ಟು ರಿಸೀವ್ ವೆಲ್ತ್ ಎಂದು ಹೇಳುತ್ತಿದೆಯಾ? ಅದರ ಕಡೆ ನಿಶಬ್ದವಾಗಿ ನೋಡಿ ಈ ಸಾಲನ್ನು ಹೇಳು. ಐ ಸಿ ಯು ಫಿಯರ್ ಬಟ್ ಐ ಚೂಸ್ ಫೇತ್. ಭಯ ಕಡಿಮೆಯಾಗುತ್ತದೆ, ಶಾಂತಿ ಬರುತ್ತದೆ. ಶಾಂತಿ ಬಂದ ಜಾಗದಲ್ಲೇ ಸಂಪತ್ತು ಸ್ಥಿರವಾಗಿರುತ್ತದೆ. ಈಗ ನಿನ್ನ ಔರಾವನ್ನು ಪಾಸಿಟಿವ್ ಆಗಿ ರೀಪ್ರೋಗ್ರಾಮಿಂಗ್ ಮಾಡೋಣ.
ಇವು ನಿನ್ನ ಡೈಲಿ ಮನಿ ರಾಗ ಅಫರ್ಮೇಷನ್ಸ್. ನಾನು ಸಮೃದ್ಧಿಗೆ ಅರ್ಹಳಾಗಿದ್ದೇನೆ. ನಾನು ಧನವನ್ನು ಭಯವಿಲ್ಲದೆ ಸ್ವೀಕರಿಸುತ್ತಿದ್ದೇನೆ. ನಾನು ಸಂಪತ್ತನ್ನು ಸುರಕ್ಷಿತವಾಗಿ ಹಿಡಿದುಕೊಳ್ಳಬಲ್ಲೆ. ನಾನು ಎಲ್ಲೇ ಇದ್ದರೂ ಸಂಪತ್ತು ನನ್ನ ಜೊತೆಯಲ್ಲಿದೆ. ನಾನು ಸಮೃದ್ಧಿಯೊಂದಿಗೆ ಸಮತೋಲನದಲ್ಲಿದ್ದೇನೆ. ಈ ವಾಕ್ಯಗಳು ಕೇವಲ ಮಾತುಗಳು ಅಲ್ಲ, ಇವು ನಿನ್ನ ನಾಡಿ ವ್ಯವಸ್ಥೆಗೆ ನೀಡುವ ತರಬೇತಿ, ನಿನ್ನ ದೇಹಕ್ಕೆ ನೀಡುವ ಒಂದು ಸುರಕ್ಷತಾ ಸೂಚನೆ. ಹೀಗೆ ಪ್ರತಿದಿನ ಅಭ್ಯಾಸ ಮಾಡಿದರೆ ನಿನ್ನ ಹೌರದಲ್ಲಿರುವ ಭಯಗಳು ಹೋಗುತ್ತವೆ. ನಿನ್ನೊಳಗಿನ ವೈಬ್ರೇಷನ್ ಪ್ರಕಾಶಿಸುತ್ತದೆ. ಈಗ ನಿನ್ನ ಮನಸ್ಸು ನಿಶ್ಶಬ್ದವಾಗಿದೆ. ಈ ನಿಶ್ಶಬ್ದದಲ್ಲೇ ಅಬಂಡೆನ್ಸ್ ಹುಟ್ಟುತ್ತದೆ. ಸಂಪತ್ತು ಎಲ್ಲಿಂದ ಬರುತ್ತದೆ ಎಂದು ಯೋಚಿಸಬೇಡ. ಅದು ಯಾವಾಗಲೂ ನಿನ್ನ ಶಕ್ತಿಯ ಕಡೆಗೆ ಬರುತ್ತದೆ. ನಿನ್ನ ಹೌರ ಈಗ ಒಂದು ಮ್ಯಾಗ್ನೆಟಿಕ್ ನೆಟ್. ಅದರೊಳಗೆ ಶಾಂತಿ ಇದೆ, ವಿಶ್ವಾಸ ಇದೆ, ಸಮೃದ್ಧಿ ಇದೆ. ಈ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ವಿಶ್ವವು ನಿನಗೆ ಏನು ಹೇಳುತ್ತದೆ ಅಂದರೆ, ಧನವು ನಿನ್ನೊಡನೆ ಮಾತನಾಡಲು ಸಿದ್ಧವಾಗಿದೆ ಎಂದು ಹೇಳುತ್ತದೆ. ಈಗ ನಿನ್ನ ಮನಸ್ಸಿನಲ್ಲಿ ನಿನಗೆ ನೀನೇ ಈ 3 ವಾಕ್ಯಗಳನ್ನು ಹೇಳು. ಐ ಆಮ್ ಓಪನ್ ಆ್ಯಂಡ್ ಐ ಆಮ್ ರೆಡಿ. ಐ ಆಮ್ ಸೇಫ್ ಟು ರಿಸೀವ್. ಐ ಟ್ರಸ್ಟ್ ದ ಫ್ಲೋ ಆಫ್ ಮನಿ. ನಿನ್ನ ಉಸಿರಿನ ಜೊತೆಗೆ ಪ್ರತಿ ಮಾತನ್ನು ಫೀಲ್ ಮಾಡುತ್ತಾ ಉಸಿರನ್ನು ಒಳಗೆ ಹೇಳೆ. ಶಕ್ತಿಯನ್ನು ಗ್ರಹಿಸು. ಹೊರ ಬಿಡುವಾಗ ಭಯವನ್ನು ಬಿಡು. ಧನವು ಕೇವಲ ಕರೆನ್ಸಿ ಅಲ್ಲ, ಇದು ಕಾನ್ಷಿಯಸ್ನೆಸ್, ನಿನ್ನ ಚೈತನ್ಯದ ಪ್ರತಿಬಿಂಬ. ನೀನು ಯಾವ ರೀತಿಯ ಎನರ್ಜಿ ಆಗಿರುವೆಯೋ ಅದೇ ಎನರ್ಜಿ ನಿನ್ನ ಜೀವನದಲ್ಲಿ ರೂಪ ಪಡೆಯುತ್ತದೆ. ಆದ್ದರಿಂದ ನಿನ್ನನ್ನು ಹಿಂಬಾಲಿಸುವ ಹಣಕ್ಕಿಂತ ನಿನ್ನನ್ನು ಗೌರವಿಸುವ ಹಣ ಬೇಕು. ಅದು ನಿನ್ನ ಹೌರ ಗೌರವಕ್ಕೆ ತಕ್ಕದ್ದಾಗಿರಬೇಕು. ಹಣ ಅಲ್ಲಿ ಮಾತ್ರ ಸುರಕ್ಷಿತವಾಗಿರುತ್ತದೆ. ಪ್ರತಿದಿನ ಬೆಳಗ್ಗೆ ನೀನು ಎದ್ದಾಗ ಹೀಗೆ ಹೇಳು. ಇಂದು ನನಗೆ ಸಿಗುವ ಪ್ರತಿ ರೂಪಾಯಿ ಆಶೀರ್ವಾದ. ನಾನು ಸಂಪತ್ತಿಗೆ ದ್ವಾರ. ನಾನು ಸಮೃದ್ಧಿಗೆ ಮಾರ್ಗ. ಮಧ್ಯಾಹ್ನ ಕೆಲಸದ ಮಧ್ಯೆ ಒಂದು ಚಿಕ್ಕ ವಿರಾಮ ತೆಗೆದುಕೊಂಡು ನಿನ್ನ ಕೈಯನ್ನು ಹೃದಯದ ಮೇಲಿಟ್ಟು ಹೇಳು, ಮನಿ ಫ್ಲೋಸ್ ವೇರ್ ಪೀಸ್ ಲೀವ್ಸ್. ಎಲ್ಲಿ ಶಾಂತಿ ಇರುತ್ತದೋ ಅಲ್ಲಿಯೇ ಧನ ಬರುತ್ತದೆ. ಯಾರದಾದರೂ ಯಶಸ್ಸನ್ನು ನೋಡಿ ಅಸೂಹೆ ಬಂದರೆ ಆ ಕ್ಷಣದಲ್ಲೇ ಹೇಳು, ಅವಳ ಯಶಸ್ಸಿಗೆ ನಾನು ಸಾಕ್ಷಿ. ವಿಶ್ವವು ನನ್ನ ಯಶಸ್ಸಿಗೂ ಸಿದ್ಧವಾಗುತ್ತಿದೆ. ಈ ಭಾವನೆ ಜಲಸಿಯನ್ನು ಬ್ಲೆಸ್ಸಿಂಗ್ ಆಗಿ ಬದಲಿಸುತ್ತದೆ. ನಿನ್ನ ಹೌರ ಈಗ ಬಲವಾಗಿ ಪ್ರಕಾಶಿಸುತ್ತದೆ. ಇದು ಹಳೆಯ ನಂಬಿಕೆಗಳ ಬಂಧನಗಳನ್ನು ಕತ್ತರಿಸುತ್ತದೆ. ನಿನ್ನೊಳಗಿನ ಕೊರತೆ ಭಾವನೆ ಕರಗಿ ಹೋಗುತ್ತಿದೆ. ಅದರ ಜಾಗದಲ್ಲಿ ಶಾಂತಿ, ಧೈರ್ಯ, ಆನಂದ ಹುಟ್ಟುತ್ತಿವೆ. ಈಗ ಈ ಮಾತುಗಳನ್ನು ನಿನ್ನ ಮನಸ್ಸಿನಲ್ಲಿ ಪುನರಾವರ್ತಿಸು. ನಾನು ದಿವ್ಯ ಸಮೃದ್ಧಿ ಪ್ರವಾಹದ ಭಾಗ. ನನ್ನ ಅಸ್ತಿತ್ವವೇ ಒಂದು ಮಹಾ ಆಶೀರ್ವಾದ. ನಾನು ಆತ್ಮವಿಶ್ವಾಸದಿಂದ ಸಂಪತ್ತನ್ನು ನಡೆಸುತ್ತಿದ್ದೇನೆ. ನಾನು ಕೊಡುವ ಪ್ರತಿಯೊಂದು ದಾನವೂ ಹಿಂದಿರುಗಿ 10 ಪಟ್ಟು ಬರುತ್ತದೆ. ಈಗ ಕಲ್ಪಿಸಿಕೋ, ನಿನ್ನ ಸುತ್ತ ಒಂದು ಬಂಗಾರದ ಬೆಳಕಿನ ವಲಯ ಇದೆ. ಅದು ನಿಧಾನವಾಗಿ ವಿಸ್ತರಿಸುತ್ತಿದೆ. ಅದು ನಿನ್ನ ಕುಟುಂಬವನ್ನು ತಾಕುತ್ತದೆ, ನಿನ್ನ ಮನೆಯನ್ನು ತಾಕುತ್ತದೆ, ನಿನ್ನ ಕೆಲಸವನ್ನೂ ತಾಕುತ್ತದೆ. ಅದು ಪ್ರಾಸ್ಪರಿಟಿ ಎನರ್ಜಿ. ಈ ಬಂಗಾರದ ಬೆಳಕು ಪ್ರತಿ ಅಣುವಿನೊಳಗೂ ಪ್ರವೇಶಿಸುತ್ತದೆ. ನಿನ್ನ ಔರ ಇನ್ನಷ್ಟು ಪ್ರಕಾಶಿಸುತ್ತದೆ. ನಾವು ಓಪನ್ ಯುವರ್ ಆರ್ಮ್ಸ್ ಆ್ಯಂಡ್ ರಿಪೀಟ್ ದಿಸ್. ಐ ವೆಲ್ಕಮ್ ವೆಲ್ತ್. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಟ್ರಸ್ಟಿಂಗ್ ಮೀ ವಿತ್ ಅಬಂಡೆನ್ಸ್. ಈಗ ನಾವು ಮಣಿರಾಗದ ಕೊನೆಯ ಸ್ವರದ ಕಡೆಗೆ ಬರುತ್ತಿದ್ದೇವೆ. ಇದು ಕೇವಲ ಒಂದು ಧ್ಯಾನವಲ್ಲ, ಇದು ಒಂದು ಕಮಿಟ್ಮೆಂಟ್. ಪ್ರತಿದಿನ ಈ ಫ್ರೀಕ್ವೆನ್ಸಿಯಲ್ಲೇ ಇರಬೇಕೆಂಬ ನಿರ್ಧಾರ. ಪ್ರತಿದಿನ ನಿನ್ನ ಹೌರಕ್ಕೆ ತರಬೇತಿ ನೀಡುವ ಪ್ರತಿಜ್ಞೆ. ಈ ಕ್ಷಣದಿಂದ ನಿನ್ನ ಹೌರ ಶಾಂತಿಯಿಂದ ತುಂಬಿದ ಒಂದು ಅಯಸ್ಕಾಂತ. ನಿನ್ನ ಶಕ್ತಿ ಗುರಿಯನ್ನು ತಿಳಿದುಕೊಂಡಿದೆ. ನೀನು ಹಿಂಬಾಲಿಸಬೇಕಾದ ಅಗತ್ಯವೇ ಇಲ್ಲ. ಇಲ್ಲಿಯೇ ಅವಕಾಶಗಳು ನಿನ್ನನ್ನು ಹಿಂಬಾಲಿಸುತ್ತವೆ. ನಿನ್ನ ಹೌರ ಈಗ ವಿಶ್ವದೊಂದಿಗೆ ಸಮತೋಲನದಲ್ಲಿದೆ. ನಿನ್ನ ಆಲೋಚನೆಗಳು ಸ್ಪಷ್ಟವಾಗಿದೆ. ನಿನ್ನ ಹೃದಯ ವಿಶಾಲವಾಗಿದೆ. ನಿನ್ನ ಜೀವನ ಸಮೃದ್ಧಿಯಾಗುತ್ತದೆ. ಪ್ರತಿದಿನ ಈ ಮನಿ ರಾಗವನ್ನು ಕೇಳು. ನಿನ್ನ ಫ್ರೀಕ್ವೆನ್ಸಿಯನ್ನು ಸರಿಹೊಂದಿಸು. ನಿನ್ನ ಔರವನ್ನು ಟ್ರೈನ್ ಮಾಡು. ನಿನ್ನ ಶಕ್ತಿ, ನಿನ್ನ ಮಾತು, ನಿನ್ನ ಪ್ರೆಸೆನ್ಸ್ ಜಗತ್ತಿಗೆ ಒಂದು ಅಬಂಡೆನ್ಸ್ ಸಿಗ್ನಲ್ ಆಗಬೇಕು. ಈಗ ನಿಶಬ್ದವಾಗಿ ನಿನ್ನ ಮನಸ್ಸಿನಲ್ಲಿ ಮತ್ತೆ ಒಂದು ಮಾತು ಹೇಳಿಕೊ. ನಾನು ಸಮೃದ್ಧಿ, ನಾನು ಶಾಂತಿ, ನಾನು ಧನಕ್ಕೆ ಆಶೀರ್ವಾದ. ಜಗತ್ತು ನಿನ್ನ ಶಕ್ತಿಯನ್ನು ಕೇಳುತ್ತದೆ. ಶಾಂತವಾಗಿರು, ಪ್ರಕಾಶಿ.